ಓಂ ಶ್ರೀ ದುರ್ಗಾಯ ನಮಃ ಶಿವಾಯ. ಇವಾಗಿನ ವಿಚಾರ, ಉಪ್ಪಿಲ್ಲದೆ ಅಡುಗೆನ ಹೇಗೆ ಮಾಡೋದು, ರುಚಿಯಾಗಿ ಹೇಗೆ ಅಡುಗೆನ ಮಾಡೋದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತುಂಬ ರುಚಿ ಬರುತ್ತದೆ ವೀಕ್ಷಕರೇ. ಅದನ್ನು ಸವಿತಾ ಇದ್ದರೆ ನಮಗೆ ಇನ್ನೂ ತಿನ್ನಬೇಕು ಅನ್ನಿಸ್ತದೆ. ಹಾಗೆ ನಿಮ್ಮ ದೇಹಕ್ಕೆ ಕೂಡ ತುಂಬ ಆರೋಗ್ಯಕರ, ಹಿತ ಬಯಸುವಂತಹ ಅಡುಗೆ ಇದು. ನಿಮಗೆ ತೋರಿಸ್ತೇನೆ ಇವಾಗ, ಬನ್ನಿ ನೋಡಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಕೆಂಪು ಗೆಣಸು, ಹಾಗೆ ಹಾಗಲಕಾಯಿ, ಹಾಗೆ ಆಲೂಗಡ್ಡೆ, ಹಾಗೆ ಬದನೆಕಾಯಿ, ಹಾಗೆ ಇದರಲ್ಲಿ ಇದಿದೆ, ನೆನಪಿಗೆ ಬರಲ್ಲ ನೋಡಿ. ಶ್ರೀ ದುರ್ಗಾಯ ನಮಃ, ಶ್ರೀ ದುರ್ಗಾಯ ನಮಃ. ಬೀಟ್ರೂಟ್ ಇದೆ, ಸರಿನಾ? ಇದಕ್ಕೆ ಹಾಗೆ ಇದರಲ್ಲಿ 2 ತೆಂಗಿನಕಾಯಿ ಹಾಕಿದ್ದೇನೆ. ಇದಕ್ಕೆ ಜಾಸ್ತಿ ನೀರು ಹಾಕಿಲ್ಲ ನೋಡಿ. ನಾನು ತರಕಾರಿಯನ್ನು ಕಟ್ ಮಾಡಿ ಒಂದು ಇಷ್ಟಕ್ಕೆ ಬಂದಿತ್ತು, ಪಾತ್ರದ ಇಷ್ಟಕ್ಕೆ. ನಾನು ನೀರು ಹಾಕಿದ್ದು ಕೂಡ ಇಷ್ಟೇ. ಆಮೇಲೆ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡಿದ್ದಿದ್ದು. ಇಷ್ಟು ನೀರು ಹಾಕಿದ್ದೇನೆ. ಇದನ್ನು ಸರಿಯಾಗಿ ಬೇಯಿಸಿದ ಮೇಲೆ ತೆಂಗಿನಕಾಯಿ ಇದೆಯಲ್ಲ, ಅದನ್ನು ಲಾಸ್ಟಿಗೆ ಹಾಕಿದ್ದೇನೆ. ಈ ತರಕಾರಿಗಳೆಲ್ಲ ಬೆಂದು ನಂತರ ನಾನು ತೆಂಗಿನಕಾಯಿನ ಹಾಕಿದ್ದೇನೆ. ನೋಡಿದ್ರಲ್ಲ, ಇದನ್ನು ಚಪಾತಿ ಜೊತೆ, ದೋಸೆ ಜೊತೆ, ಹಾಗೆ ಅನ್ನದ ಜೊತೆ, ಹಾಗೆ ರೊಟ್ಟಿ ಜೊತೆ, ಹಾಗೆ ಇನ್ನಿತರ ಹಲವಾರು ಪೂರಿ ಜೊತೆ, ಹಾಗೆ ಇಡ್ಲಿ ಜೊತೆ ಕೂಡ ಸವಿಬಹುದು. ತುಂಬಾ ರುಚಿಕರ ವೀಕ್ಷಕರೇ. ಮತ್ತು ನಾವು ಕೆಂಪು ಗೆಣಸು ಹಾಕ್ತೀವಲ್ಲ, ಸ್ವಲ್ಪ ಸ್ವೀಟಿನ ಅಂಶ ಇರುತ್ತದೆ. ಹಾಗೆ ಬೀಟ್ರೂಟ್ ಹಾಕ್ತೀವಲ್ಲ, ಅದರಲ್ಲೂ ಕೂಡ ಸ್ವೀಟಿನ ಅಂಶ, ಸ್ವಲ್ಪ ಉಪ್ಪಿನ ಅಂಶ ಇರುತ್ತದೆ. ಮತ್ತು ಉಪ್ಪು ಹಾಕುವ ಅವಶ್ಯಕತೆಯೇ ಇಲ್ಲ. ನಾವು ಉಪ್ಪು ಹಾಕಿ ಆಹಾರವನ್ನು ಹಾಳು ಮಾಡ್ತೇವೆ, ಗೊತ್ತಾ ನಿಮಗೆ? ಉಪ್ಪು ಹಾಕಿದರೆ ಅದು ಎಷ್ಟು ನಮ್ಮ ದೇಹಕ್ಕೆ ಕೆಟ್ಟದ್ದು ಮಾಡುತ್ತದೆ, ಅಂದರೆ ನಮ್ಮ ಆರೋಗ್ಯನ ಕೆಡಿಸುತ್ತದೆ, ಉಸಿರಾಡ ಸಮಸ್ಯೆಯನ್ನು ತರುತ್ತದೆ. ಅದಕ್ಕೋಸ್ಕರ ನಾನು ಉಪ್ಪೇ ಬಿಟ್ಟುಬಿಟ್ಟಿದ್ದೇನೆ. ಇಷ್ಟು ಮಾಡಿ ನಾನು ಏನು ಮಾಡ್ತೇನೆ ಅಂದರೆ, ಅಡುಗೆನ ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ಓಂ ಶ್ರೀ ದುರ್ಗಾಯ ನಮಃ ಅಂತ ಒಂದು ಅರ್ಧ ಗಂಟೆ ಹೇಳಿ ಆಮೇಲೆ ಅದನ್ನು ಉಪಯೋಗಿಸುವಂಥದ್ದು. ಅಂದರೆ ಬೆಳಗ್ಗೆ ಏನು ತಿನ್ನೋಕ್ಕೆ ಹೋಗೋದಿಲ್ಲ, ಅದನ್ನು ಸಾಯಂಕಾಲ ಅಥವಾ ರಾತ್ರಿ ಹೀಗೆ ಇಷ್ಟು ಅಡುಗೆ ಮಾಡಿಕೊಂಡ್ರೆ ಆಯಿತು. ತುಂಬ ಜನ ಕೇಳ್ತಾಯಿದ್ರಿ, ಉಪ್ಪು ತಿನ್ನದೆ ನಾವು ಹೇಗೆ ಬದುಕೋದು, ನಾವು ಉಪ್ಪು ತಿನ್ನಲೇಬೇಕು. ಕೆಲವ್ರದ್ದು ವಾದ ವಿವಾದಗಳೆಲ್ಲ ಇದೆ ಉಪ್ಪಿನ ಬಗ್ಗೆ. ಆ ಗಲೀಜನ್ನು ತಿಂದು ನಾವು ಉದ್ಧಾರ ಆಗೋದುಂಟಾ? ಅದಕ್ಕೆ ನಾನು ಹೇಳೋದೆ ಅಂದರೆ, ನಾನು ನಿಮಗೆ ತೋರಿಸಿದ್ದೇನೆ. ನೀವು ಇವತ್ತೇ ಉಪ್ಪಿಲ್ಲದಿರೋ ಅಡುಗೆ ಮಾಡಿ ಆ ರುಚಿನ ಸವಿದು ನನಗೆ ನೀವು ವಿಡಿಯೋದಲ್ಲಿ ಕಮೆಂಟ್ ಮಾಡಬೇಕು. ಶ್ರೀ ದುರ್ಗಾಯ